ರಾಜ್ಯ ಮಟ್ಟದ ಈ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದು ಇದರ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪ್ರೊಫೆಸರ್ ವೈ.ಬಿ. ಅಂಗಡಿಯವರೇ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಡಾಕ್ಟರ್ ಶಿವಶರಣಪ್ಪ ಗೊಲ್ಲೆ ಸರ್ ಅವರೇ ಮತ್ತು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಆನಂದಹಳ್ಳಿ ಅವರೇ ಮತ್ತು ಪಿ.ಎಂ. ಉಷಾದ ಕನ್ನಡರಾಗಿರ್ತಕ್ಕಂಥ ಪ್ರೊಫೆಸರ್ ಸುಧಾ ಹೆಗಡೆ ಅವರೇ, ಈ ಕಾರ್ಯಕ್ರಮದ ಆಯೋಜಕರಾಗಿರ್ತಕ್ಕಂಥ ಪ್ರೊಫೆಸರ್ ಪ್ರಕಾಶ್ ಗೌಡ ಅವರೇ ಮತ್ತು ಎಲ್ಲ ಅಧ್ಯಾಪಕ ಮಿತ್ರರೇ, ನಮಗೆಲ್ಲ ಗೊತ್ತಿರುವ ಹಾಗೆಯೇ ಈ ಕಾರ್ಯಕ್ರಮ ಬಹಳ ತುರ್ತಾಗಿ 2 ದಿವಸಗಳ ಹಿಂದೆ ಈ ಕಾರ್ಯಕ್ರಮ ಆಯೋಜಿಸಿ ನಿನ್ನೆ ತಾನೇ ಪ್ರಾಂಶುಪಾಲರು ಮತ್ತು ಪ್ರಕಾಶ್ ಗೌಡ ಅವರು ಈ ಕಾರ್ಯಕ್ರಮವನ್ನು ನಾವು ಏರ್ಪಡಿಸ್ತೀವಿ, ಹಾಗಾಗಿ ಇದರ ಉದ್ಘಾಟನೆಗೆ ಆಗಮಿಸಬೇಕು ಅಂತ. ಯಾಕೆಂದರೆ ನಾನು ಕಲಾ ವಿಭಾಗದ ವಿದ್ಯಾರ್ಥಿ, ಇವತ್ತಿನ ಈ ವಿಷಯ ಅಡ್ವಾನ್ಸ್ ರಿಸರ್ಚ್ ಟೂಲ್ಸ್ ಅನ್ನುವಂಥದ್ದು ಆಧುನಿಕ ಪರಿಕಲ್ಪನೆಗಳನ್ನು ಒಳಗೊಂಡಂಥ ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ಕೆಲವು ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳೋದಕ್ಕೆ ಬಯಸ್ತೇನೆ. ಬಹಳ ನಿಖರವಾಗಿ ಅಲ್ಲ, ನನಗೇನು ಅಲ್ಪ ಜ್ಞಾನ ನನಗೆ ಒಳದಿದೆ, ಅಷ್ಟನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಹಾಗಾಗಿ ಇವತ್ತಿನ ಆಧುನಿಕ ಸುಧಾರಿತ ಸಂಶೋಧನಾ ಪರಿಕರಗಳು ಈ ಪದ ನಮಗೆ ಅಂದರೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಕಾಣುತ್ತದೆ, ಆದರೆ ಸಂಶೋಧಕರು ಇದೆಲ್ಲದನ್ನೇ ಮುಂದೆ ಹೋಗೋದಕ್ಕೆ ಆಗಿಲ್ಲ. ಮತ್ತು ಸಂಶೋಧನೆ ಅಂದ್ರೆ ಏನು? ಗೊತ್ತಿಲ್ಲದೆ ಇರುವಂಥ ವಿಷಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಹೊಸ ವಿಚಾರವನ್ನ, ಹೊಸ ವಿಷಯವನ್ನ ಸಂಶೋಧಿಸುವುದು ಅಥವಾ ಅದನ್ನ ಹುಡುಕ್ಬೋದು, ಅಥವಾ ಇಲ್ಲಿವರೆಗೂ ಆಗಿರುವಂಥ ಸಂಶೋಧನೆಗಳನ್ನ ಗೊತ್ತಿಲ್ಲದೆ ಇರುವಂಥ, ಅದರ ಸ್ಪಷ್ಟತೆ ಇಲ್ಲದೆ ಇರುವಂಥ ಹೊಸ ವಿಚಾರಗಳ ಮೇಲೆ ಬೆಳಕನ್ನ ಬೀರುವಂತಹದ್ದು ಸಂಶೋಧನೆ. ಇನ್ನು ಸಂಶೋಧನೆ ಅನ್ನುವಂಥದ್ದು ಮಾನವನ ಕುತೂಹಲವನ್ನ ತಣಿಸಿ ಒಂದು ಹೊಸ ಜ್ಞಾನ ಶಾಖೆಗೆ ಹೊಸ ವಿಚಾರಗಳನ್ನ ತಿಳಿಸಿಕೊಡುವಂತಹದ್ದು ಈ ಸಂಶೋಧನೆಯ ಕೆಲಸ. ಇನ್ನ ವಿಷಯವನ್ನ ನಾವು ಸರಿಯಾಗಿ ಅರಿತುಕೊಳ್ಬೇಕಂದ್ರೆ ಅದನ್ನ ವಿಶ್ಲೇಷಿಸಿ ನಿರ್ದಿಷ್ಟವಾದಂತಹ ಸತ್ಯವನ್ನು ಕುರಿತು ಅಧ್ಯಯನ ಮಾಡಿ ಹೊಸ ವಿಚಾರವನ್ನ ನಿರ್ದಿಷ್ಟಪಡಿಸೋದಕ್ಕೆ ಅಥವಾ ಇರುವಂತ ಒಂದು ಸಮಸ್ಯೆಯನ್ನ ಅದಕ್ಕೆ ತಾತ್ವಿಕವಾದಂಥ ಅಥವಾ ಒಂದಷ್ಟು ಸೈದ್ಧಾಂತಿಕವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂತಹದ್ದೇ ಸಂಶೋಧನೆ. ಮತ್ತು ಸಂಶೋಧನೆಯ ಉಪಯೋಗ ಏನಂದ್ರೆ ಮಾನವ ಕುಲದ ಅಭ್ಯುದಯಕ್ಕೆ ಹೊಸ ಸಂಶೋಧನೆಗಳು ಬೇಕು. ಯಾವುದೇ ಹೊಸ ವಿಚಾರಗಳನ್ನು ನಾವು ಇವತ್ತು ಆವಿಷ್ಕಾರ ಮಾಡಬೇಕಂದ್ರೆ ಅಥವಾ ಅದನ್ನ ಸಂಶೋಧನೆ ಮಾಡಬೇಕಂದ್ರೆ